Hi, hello everyone. I'm welcoming you to the English class. In today's class, we are going to teach you the question and answer from the poem The Song of India, written by V.K. Gokak, presented by Kaviraj sir, GHS Gedikeshwar. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಇಂಗ್ಲಿಷ್ ಪಠ್ಯ ಪುಸ್ತಕದ ಒಂದು ಕವನ ದ ಸಾಂಗ್ ಆಫ್ ಇಂಡಿಯಾ ಇದು ವಿ.ಕೆ. ಗೋಕಾಕ್ ಅವರಿಂದ ಬರೆಯಲ್ಪಟ್ಟಿದೆ. ಈ ಕವನದ ಒಂದು ಪ್ರಶ್ನೋತ್ತರಗಳ ಒಂದು ಸರಮಾಲೆಯನ್ನು ಈ ವಿಡಿಯೋಲಿ ನೋಡೋಣ. ಈ ಕ್ವಶನ್ ಆನ್ಸರ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ಒಂದು ಪಾಠದ ಸಾರಾಂಶದ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಮೊದಲು ಆ ಒಂದು ಪೋಯಮ್ದು ಸಾರಾಂಶವನ್ನು ಡೀಟೇಲ್ ಆಗಿ ನೋಡಿ, ನಂತರ ಈ ಕ್ವಶನ್ ಆನ್ಸರ್ ನೋಡಿದರೆ ಖಂಡಿತವಾಗೂ ತಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಈಗ ಮೊದಲನೇದಾಗಿ ನಾವು 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಅಂದರೆ ಶಾರ್ಟ್ ಆನ್ಸರ್ಸ್ ಈ ಒಂದು ಪೋಯಮ್ದಿಂದ ಯಾವ ಥರ ಬರುತ್ತೆ ಅಂತ ನೋಡೋಣ. ವಾಟ್ ಡಸ್ ದ ಪೋಯೆಟ್ ವಿ.ಕೆ. ಗೋಕಾಕ್ ವಾಂಟ್ ಟು ಸಿಂಗ್ ಅಬೌಟ್ ಹೀಸ್ ಮದರ್ಲ್ಯಾಂಡ್? ಅಂದರೆ ಕವಿ ವಿ.ಕೆ. ಗೋಕಾಕ್ ಅವರು ತಾಯಿ ಭಾರತೀಯ ಬಗ್ಗೆ ಯಾವ ಒಂದು ಹಾಡವನ್ನು ಹಾಡಬೇಕಂತಾರೆ ಅಂತ ಇದೊಂದು ಪ್ರಶ್ನೆ. ಈ ಪ್ರಶ್ನೆ SSLC ಎಕ್ಸಾಮ್ 2019ರಲ್ಲಿ ಒಂದು ಜೂನಲ್ಲಿ ಕೇಳಿದಂಥ ಪ್ರಶ್ನೆ. ಆನ್ಸರ್ ನೋಡಿ. The poet V.K. Gokak want to sing about the beauty of the snow-capped peaks of the Himalayas and the 3 oceans and golden sunrise. ಅಂದರೆ ಕವಿ V.K. ಗೋಕಾಕ್ ಅವರು ಈ ಒಂದು ಕವನದಲ್ಲಿ ಭಾರತ ಒಂದು ನೈಸರ್ಗಿಕ ಸೌಂದರ್ಯದ ಬಗ್ಗೆ ಹಾಡಬೇಕಂತಿದ್ದಾರೆ. ಆ ನೈಸರ್ಗಿಕ ಸೌಂದರ್ಯಗಳು ಯಾವ್ಯಾವ ಅಂದರೆ ಹಿಮದಿಂದ ಆವೃತವಾದ ಒಂದು ಹಿಮಾಲಯ ಪರ್ವತದ ಬಗ್ಗೆ ಮತ್ತು ತಾಯಿ ಭಾರತೀಯ ಪಾದಗಳನ್ನು ತೊಳೆತಕ್ಕಂಥ 3 ಮಹಾ ಸಮುದ್ರಗಳ ಬಗ್ಗೆ ಹಾಗೂ ಸೂರ್ಯನ ಬಂಗಾರದ ಕಿರಣಗಳ ಬಗ್ಗೆ ಹಾಡಬೇಕಂತ ಕವಿ ಬಯಸ್ತಾರೆ. ಸೊ ಈಗ ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ವೈ ಡಸ್ ದ ಪೋಯೆಟ್ ವಿ.ಕೆ. ಗೋಕಾಕ್ ಕಾಲ್ ದ ಟೆಂಪಲ್ಸ್ ಆಸ್ ಎಪಿಕ್ಸ್ ಇನ್ ಸ್ಟೋನ್? ಅಂದರೆ ಕವಿ ವಿ.ಕೆ. ಗೋಕಾಕ್ ಅವರು ದೇಗುಲಗಳನ್ನು ಮಹಾಕಾವ್ಯಗಳು, ಕಲ್ಲಿನಲ್ಲಿ ಕೆತ್ತಿದಂಥ ಮಹಾಕಾವ್ಯಗಳು ಅಂತ ಕರೆದ್ರು. ಯಾಕೆ ಕರೆದ್ರು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ 2019ರ ಒಂದು ಆನ್ಯುವಲ್ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ. ಆನ್ಸರ್ ನೋಡಿ. ದ ಸ್ಟೋರೀಸ್ ಆಫ್ ದಿ ರಾಮಾಯಣ ಆ್ಯಂಡ್ ಮಹಾಭಾರತ ವೇರ್ ಕಾರ್ವ್ಡ್ ಆನ್ ದಿ ವಾಲ್ ಆಫ್ ದಿ ಟೆಂಪಲ್ಸ್ ಆ್ಯಂಡ್ ದೀಸ್ ಟೆಂಪಲ್ಸ್ ರಿಕಾಲ್ಸ್ ಕ್ಯಾರೆಕ್ಟರ್ ಇನ್ ಎಪಿಕ್ಸ್. ಅಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ದೇಗುಲಗಳು ಮಹಾಕಾವ್ಯಗಳಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಆ ದೇಗುಲಗಳ ಒಂದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಅವುಗಳು ನಮ್ಮ ಭಾರತ ಒಂದು ಇತಿಹಾಸವನ್ನು ಹೇಳುತ್ತವೆ ಅಂತ ನಾವು ತಿಳ್ಕೊತೀವಿ. ಹೀಗಾಗಿ ಆ ಒಂದು ದೇಗುಲಗಳನ್ನು ಅವರು ಕಲ್ಲಿನಲ್ಲಿ ಕೆತ್ತಿದ ಮಹಾಕಾವ್ಯಗಳು ಅಂತ ಕರೆದ್ರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌ ಡಸ್ ದ ಪೋಯೆಟ್ ಪ್ರೇಸ್ ಇಂಡಿಯಾ ಬೀಯಿಂಗ್ ಡೆವಲಪ್ಡ್ ಇನ್ ಇಂಡಸ್ಟ್ರಿ ಆ್ಯಂಡ್ ಟೆಕ್ನಾಲಜಿ? ಅಂದರೆ ಕೈಗಾರಿಕೆ ಮತ್ತು ತಂತ್ರಜ್ಞಾನದ ಭಾರತ ಸಾಧಿಸಿದ ಅಭಿವೃದ್ಧಿ ಬಗ್ಗೆ ಕವಿ ಯಾವ ಥರ ಹಾಡಿ ಹೋಗಲಿದ್ದಾರೆ ಅನ್ನೋದ್ರ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ SSLC ಎಕ್ಸಾಮ್ 2018 ಒಂದು ಮಾರ್ಚಲ್ಲಿ ಕೇಳಿದಂಥ ಪ್ರಶ್ನೆ. ಅಂದರೆ ಆನ್ಯುವಲ್ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ. ಆನ್ಸರ್ ನೋಡಿ. ದ ಪೋಯೆಟ್ ಪ್ರೇಸ್ ಅಬೌಟ್ ದಿ ಗ್ರೇಟ್ ಡ್ಯಾಮ್ಸ್, ದಿ ಸ್ಟೀಲ್ ಇಂಡಸ್ಟ್ರೀಸ್ ಆ್ಯಂಡ್ ದಿ ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್ ಆಫ್ ಅವರ್ ಕಂಟ್ರಿ. ಅಂದರೆ ಕವಿ ನಮ್ಮ ದೇಶದ ಅಣೆಕಟ್ಟುಗಳ ಬಗ್ಗೆ, ಕೈಗಾರಿಕಾ ಅಭಿವೃದ್ಧಿ ಬಗ್ಗೆ ಮತ್ತು ಹಡಗು ನಿರ್ಮಾಣದ ಕೇಂದ್ರ ಬಗ್ಗೆ ಹಾಡಿ ಹೋಗಲಿದ್ದಾರೆ. ಆ್ಯಂಡ್ ಆಲ್ಸೋ ಅಬೌಟ್ ಮೆನ್ ಹೂ ಹ್ಯಾವ್ ವರ್ಕ್ಡ್ ಹಾರ್ಡ್ ಟು ಡೆವಲಪ್ ಟೆಕ್ನಾಲಜೀಸ್ ಟು ದಟ್ ಇಟ್ ಕುಡ್ ಸ್ಟೆಪ್ ಇನ್ ಟು ದಿ ಅಟಾಮಿಕ್ ಏಜ್. ಅಂದರೆ ಪರಮಾಣು ಯುಗದಲ್ಲಿ ಭಾರತವನ್ನು ಉತ್ತುಂಗಕ್ಕೆ ಒಯ್ದಂಥ ಒಂದು ತಂತ್ರಜ್ಞಾನದ ಬಗ್ಗೆ ಮತ್ತು ವಿಜ್ಞಾನಿಗಳ ಬಗ್ಗೆ ಹಾಡಲೇನಂತೇಳಿ ಕವಿಯವರು ಕೇಳಿದ್ರು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 4. ಹೂ ಆರ್ ದ 2 ಸ್ಪೀಕರ್ಸ್ ಇನ್ ದಿಸ್ ಪೋಯಮ್? ಈ ಕವನದಲ್ಲಿ ಬರ್ತಕ್ಕಂಥ 2 ಸ್ಪೀಕರ್ಸ್ ಯಾರು? ಹೌ ಡು ದೇರ್ ಒಪಿನಿಯನ್ಸ್ ಡಿಫೋರ್? ಅಂದರೆ ಇಬ್ಬರ ಒಂದು ಅಭಿಪ್ರಾಯಗಳಲ್ಲಿ ಯಾವ ಥರ ವ್ಯತ್ಯಾಸಗಳಿದ್ದು ಅಂತ ಕೇಳಿದ್ದಾರೆ. ದ ಪೋಯೆಟ್ ವಿ.ಕೆ. ಗೋಕಾಕ್ ಆ್ಯಂಡ್ ದ ಮದರ್ ಇಂಡಿಯಾ ಆರ್ ದ 2 ಸ್ಪೀಕರ್ಸ್ ಇನ್ ದಿಸ್ ಪೋಯಮ್. ಈ ಕವನದಲ್ಲಿ ಬರ್ತಕ್ಕಂಥ 2 ಸ್ಪೀಕರ್ ಯಾರಂದರೆ ತಾಯಿ ಭಾರತಿ ಮತ್ತು ಕವಿ. ದ ಪೋಯೆಟ್ ವಾಂಟೆಡ್ ಟು ಸಿಂಗ್ ದ ನ್ಯಾಚುರಲ್ ಬ್ಯೂಟಿ, ದ ಗ್ಲೋರಿಯಸ್ ಪಾಸ್ಟ್ ಆ್ಯಂಡ್ ದಿ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿ. ಅಂದರೆ ಕವಿ ಈ ಕವನದ ಮೂಲಕ ಭಾರತದ ನೈಸರ್ಗಿಕ ಸೌಂದರ್ಯದ ಬಗ್ಗೆ, ಗತಕಾಲದ ಇತಿಹಾಸದ ಬಗ್ಗೆ ಹಾಗೂ ಕೈಗಾರಿಕೆಯ ಒಂದು ಪ್ರಗತಿಯ ಬಗ್ಗೆ ಹಾಡಬೇಕು ಅಂದ್ಕೊಂಡಿದ್ರು. ಬಟ್ ಮದರ್ ಇಂಡಿಯಾ ವಾಂಟ್ಸ್ ಹಿಮ್ ಟು ಸಿಂಗ್ ಅಬೌಟ್ ದ ಇಲ್ ಅಫೆಕ್ಟಿಂಗ್ ಅವರ್ ಕಂಟ್ರಿ. ಆದರೆ ತಾಯಿ ಭಾರತಿ ಮಾತ್ರ ನಮ್ಮ ದೇಶದ ಪಿಡುಗುಗಳ ಬಗ್ಗೆ, ಸಾಮಾಜಿಕ ಪಿಡುಗುಗಳ ಬಗ್ಗೆ ಹಾಡುವಂತೆ ಕವಿಯನ್ನು ರಿಕ್ವೆಸ್ಟ್ ಮಾಡಿಕೊಂಡು ಈ ಥರ ಇಬ್ಬರ ಅಭಿಪ್ರಾಯದಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಕ್ವಶನ್ ನಂಬರ್ 5. ದ ಪೋಯೆಟ್ ವಿಶಸ್ ಟು ಸಿಂಗ್ ಅಬೌಟ್ ದಿ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ. ಕವಿಯವರು ಭಾರತದ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಹಾಡಬೇಕಂತ ಬಯಸ್ತಾ ಇದ್ರು. ವಾಟ್ ಡಸ್ ಹಿ ವಾಂಟೆಡ್ ಟು ಡಿಸ್ಕ್ರೈಬ್? ನೈಸರ್ಗಿಕ ಸೌಂದರ್ಯದ ಬಗ್ಗೆ ಏನು ಹಾಡಬೇಕಂತ ಬಯಸ್ತಾ ಇದ್ರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡಿ. ದ ಪೋಯೆಟ್ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ದಿ ಸ್ನೋ ಕ್ಯಾಪ್ಡ್ ಹಿಮಾಲಯಸ್
ಅಂದರೆ ಕವಿ ಈ ಕವನದಲ್ಲಿ ಹಿಮದಿಂದ ಆವೃತವಾದಂಥ ಒಂದು ಹಿಮಾಲಯದ ಪರ್ವತ ಬಗ್ಗೆ ಹಾಡಬೇಕಂದಿದ್ರು. ಆ್ಯಂಡ್ ದ 3 ಓಸಿಯನ್ಸ್ ದ್ಯಾಟ್ ಟಚ್ ಅವರ್ ಶೋರ್ಸ್, ಅಂದರೆ 3 ಮಹಾಸಾಗರಗಳು ನಮ್ಮ ಭಾರತವನ್ನು ತೊಳಿತಕ್ಕಂಥ 3 ಸಾಗರ ಬಗ್ಗೆ ಹಾಡಬೇಕಂತ ಬಯಸ್ತಾ ಇದ್ರು. ಆ್ಯಂಡ್ ಆಲ್ಸೋ ಅಬೌಟ್ ಗೋಲ್ಡನ್ ರೇಸ್ ಆಫ್ ದಿ ಸನ್, ಅಷ್ಟೇ ಅಲ್ಲದೆ ಸೂರ್ಯನಿಂದ ಬರ್ತಕ್ಕಂಥ ಬೆಳ್ಳಿ ಕಿರಣ, ಬಂಗಾರದ ಒಂದು ಕಿರಣಗಳ ಬಗ್ಗೆ ಕೂಡ ಅವರು ಹಾಡಬೇಕಂತಿದ್ರು. ಅಂದರೆ ಟೋಟಲ್ ಆಗಿ ಹಿಮಾಲಯದ ಪರ್ವತದ ಬಗ್ಗೆ ಮತ್ತು 3 ಸಮುದ್ರಗಳ ಬಗ್ಗೆ ಮತ್ತು ಸೂರ್ಯದ ಬಗ್ಗೆ ಹಾಡಬೇಕಂದ್ರೆ ಈ 3 ಪಾಯಿಂಟ್ಸ್ ಇದರಲ್ಲಿ ಬರ್ತೀವಿ. ಅಂದರೆ ದೀಸ್ ಆರ್ ಕಮ್ಸ್ ಅಂಡರ್ ದ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ ಅಂತ ಗೊತ್ತಾಗುತ್ತೆ. ಸೊ ಈಗ ಕ್ವಶನ್ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 6, ವಾಟ್ ಡಸ್ ಮದರ್ ಇಂಡಿಯಾ ವಾಂಟ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ಎಕ್ಸೆಪ್ಟ್ ನ್ಯಾಚುರಲ್ ಬ್ಯೂಟಿ, ಅಂದರೆ ನೈಸರ್ಗಿಕ ಸೌಂದರ್ಯವನ್ನು ಬಿಟ್ಟು ಬೇರೆ ಏನು ಹಾಡಬೇಕಂತ ತಾಯಿ ಭಾರತಿ ಬಯಸ್ತಾ ಇದ್ರು. ಅಂದರೆ ಕವಿ ಭಾರತದ ನೈಸರ್ಗಿಕ ಸೌಂದರ್ಯವನ್ನು ಹಾಡ್ತೀನಿ ಅಂದಾಗ ತಾಯಿ ಯಾವ ಹಾಡವನ್ನು ಹಾಡು ಅಂತ ಕೇಳಿದ್ರು. ದ ಮದರ್ ಇಂಡಿಯಾ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ದಿ ಬೆಗ್ಗರ್ ಆ್ಯಂಡ್ ಲೆಪರ್ ಹೂ ಫಿಲ್ಡ್ ದ ಸ್ಟ್ರೀಟ್, ಅಂದರೆ ತಾಯಿ ಭಾರತಿ ಏನು ಹೇಳ್ತಾರೆ ಅಂದರೆ ನೀನು ಭಿಕ್ಷುಕರ ಬಗ್ಗೆ ಮತ್ತು ಕುಷ್ಠರೋಗಿಗಳ ಬಗ್ಗೆ ಹಾಡು, ಯಾಕಂದರೆ ಅವರು ಓಣಿ ತುಂಬ ಎಲ್ಲ ತುಂಬಿ ಹೋಗಿದ್ದಾರೆ. ಆ್ಯಂಡ್ ಆಲ್ಸೋ ಅಬೌಟ್ ದ ಡರ್ಟ್ ಆ್ಯಂಡ್ ಫೀಲ್ತ್ ದ ವೇ ಇನ್ ವಿಚ್ ವಿ ಹ್ಯಾವ್ ಡಿಸ್ಟ್ರಾಯ್ಡ್ ಫಾರೆಸ್ಟ್ ಆ್ಯಂಡ್ ಅವರ್ ಎನ್ವಿರಾನ್ಮೆಂಟ್, ಅಷ್ಟೇ ಅಲ್ಲದೆ ಕೊಳೆತು ನಾಡ್ತಕ್ಕಂಥ ನಮ್ಮ ಒಂದು ಪರಿಸರದ ಬಗ್ಗೆ ಮತ್ತು ಪರಿಸರದ ಮಾಲಿನ್ಯದ ಬಗ್ಗೆ ಹಾಡಂತೇಳಿ ತಾಯಿ ಭಾರತಿ ಕವಿಯನ್ನು ಕೇಳ್ಕೊತಾಳೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಕ್ವಶನ್ ನಂಬರ್ 7, ವಾಟ್ ಡಿಡ್ ದ ಪೋಯೆಟ್ ವಾಂಟ್ ಟು ಸಿಂಗ್ ಅಬೌಟ್ ದ ಗ್ಲೋರಿಯಸ್ ಪಾಸ್ಟ್ ಆಫ್ ಅವರ್ ಕಂಟ್ರಿ, ಅಂದ ಭಾರತದ ಗತ ಇತಿಹಾಸದ ಬಗ್ಗೆ ಅಥವಾ ಗತ ವೈಭವದ ಬಗ್ಗೆ ಕವಿ ಏನು ಹಾಡಬೇಕಂತ ಇದ್ರು. ಅಂದರೆ ಗ್ಲೋರಿಯಸ್ ಪಾಸ್ಟ್ ಅಂದರೆ ಯಾವ್ಯಾವ ಪಾಯಿಂಟ್ಸ್ ಬರುತ್ತೆ ಅಂತ ಅವುಗಳನ್ನೇ ಬರೀಬೇಕು ನಾವು. ದ ಪೋಯೆಟ್ ವಾಂಟ್ ಟು ಸಿಂಗ್ ಅಬೌಟ್ ಟೆಂಪಲ್ಸ್ ಕಾರ್ವ್ಡ್ ಔಟ್ ಸ್ಟೋನ್ಸ್ ವಿಚ್ ಟೆಲ್ ಮೆನಿ ಸ್ಟೋರೀಸ್ ಅಬೌಟ್ ಸೋಲ್ಜರ್ಸ್ ಹೂ ಸ್ಯಾಕ್ರಿಫೈಸ್ಡ್ ದ ಲೈಫ್ಸ್ ಫಾರ್ ದಿ ನೇಷನ್, ಅಂದರೆ ತಾಯಿ ಭಾರತಿ ಕಲ್ಲಿನಲ್ಲಿ ಕೆತ್ತಿದಂಥ ಮಹಾಕಾವ್ಯದ ಬಗ್ಗೆ ಹಾಡಲಿ ಅಂತ ಕೇಳಿದ್ರು. ಆಮೇಲೆ ದೇಶಕ್ಕಾಗಿ ಪ್ರಾಣವನ್ನೇ ಮುಡುಪಾಗಿ ಇಟ್ಟಂಥ ಒಂದು ಸೈನಿಕರ ಬಗ್ಗೆ ಹಾಡಲಿ ಅಂತ ಕೇಳಿದ್ರು. ಆಮೇಲೆ ಆ್ಯಂಡ್ ಆಲ್ಸೋ ಆಫ್ ದ ಸೀಡ್ಸ್ ಆ್ಯಂಡ್ ಪ್ರಾಫಿಟ್ಸ್ ಹೂ ಶೌಡ್ ಸ್ಟ್ರೈಟ್ ಆ್ಯಂಡ್ ನ್ಯಾರೋ ಪಾತ್ ಟು ಅಸ್, ಅಷ್ಟೇ ಅಲ್ಲದೆ ಸಾಧು ಸಂತರು ಮತ್ತು ಪ್ರವಾದಿಗಳು ನಮಗೆ ಹಾಕಿಕೊಟ್ಟಂಥ ಒಂದು ಉನ್ನತ ಮಾರ್ಗದ ಬಗ್ಗೆ, ಒಂದು ಸ್ಟ್ರೈಟ್ ಪಾತ್ ಬಗ್ಗೆ ಹಾಡಲಿ ಅಂತೇಳಿ ಕವಿಯವರು ಕೇಳ್ಕೊತಾರೆ. ಇವು ಎಲ್ಲ ಎದುರಾಗಿ ಬರ್ತದೆ ಗ್ಲೋರಿಯಸ್ ಪಾಸ್ಟ್ದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಡಸ್ ಮದರ್ ಇಂಡಿಯಾ ವಾಂಟ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ಎಕ್ಸೆಪ್ಟ್ ಗ್ಲೋರಿಯಸ್ ಪಾಸ್ಟ್ ಆಫ್ ಅವರ್ ಕಂಟ್ರಿ, ಅಂದರೆ ನಮ್ಮ ದೇಶದ ಗತ ವೈಭವ ಅಥವಾ ಇತಿಹಾಸದ ಹಾಡೋದನ್ನು ಬದಲಿಗೆ ನೀನು ಯಾವ ಹಾಡು ಅಂತೇಳಿ ತಾಯಿ ಭಾರತಿ ಕವಿಯನ್ನು ಕೇಳ್ಕೊತಾರೆ ಅಂತ ಪ್ರಶ್ನೆ. ಸೊ ಆನ್ಸರ್ ನೋಡಿ. ಮದರ್ ಇಂಡಿಯಾ ವಾಂಟ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ಪುವರ್ ವರ್ಕರ್ಸ್, ಓಲ್ಡ್ ಏಜ್ಡ್ ಪರ್ಸನ್ ಆ್ಯಂಡ್ ಅಬೌಟ್ ಹೆಲ್ಪ್ಲೆಸ್ ಚೈಲ್ಡ್. ಅವಾಗ ತಾಯಿ ಭಾರತಿ ಹೇಳ್ತಾಳೆ ನೀನು ಬಡವರ ಬಗ್ಗೆ ಹಾಡಾಡು, ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗಳ ಬಗ್ಗೆ ಹಾಡಾಡು, ಅಷ್ಟೇ ಅಲ್ಲದೆ ವಯಸ್ಸಾದಂಥ ವ್ಯಕ್ತಿಗಳು ಇಗ್ನೋರೆನ್ಸ್ ಇದ್ದಿಲ್ಲ ಅವ್ರ ಬಗ್ಗೆ ಹಾಡಾಡು, ಆ್ಯಂಡ್ ಅಬೌಟ್ ಹೆಲ್ಪ್ಲೆಸ್ ಚೈಲ್ಡ್, ಅಷ್ಟೇ ಅಲ್ಲದೆ ಅನಾಥ ಮಕ್ಕಳ ಬಗ್ಗೆ ಹಾಡಬೇಕು ಅಂತ ತಾಯಿ ಭಾರತಿ ಕವಿಯನ್ನು ಕೇಳ್ಕೊತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9, ವಾಟ್ ಡಸ್ ಮದರ್ ಇಂಡಿಯಾ ವಾಂಟ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ಎಕ್ಸೆಪ್ಟ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿ, ಅಂದರೆ ತಾಯಿ ಭಾರತಿ ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ ಬಿಟ್ಟು ಬೇರೆ ಯಾವ ಹಾಡನ್ನು ಕವಿಗೆ ಹಾಡಲು ಸೂಚಿಸ್ತಾಳೆ. ಆನ್ಸರ್ ನೋಡಿ. ದ ಮದರ್ ಇಂಡಿಯಾ ಅಡ್ವೈಸ್ಡ್ ಹಿಮ್ ನಾಟ್ ಓನ್ಲಿ ಟು ಸಿಂಗ್ ಅಬೌಟ್ ದಿ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಬಟ್ ಆಲ್ಸೋ ಅಬೌಟ್ ಸ್ಟ್ರೈಕ್ಸ್, ಕ್ಲಾಸ್ ವಾರ್ ಆ್ಯಂಡ್ ಇಟ್ಸ್ ಕೋರಿಲೇಟ್, ಅಂದರೆ ತಾಯಿ ಭಾರತಿ ಹೇಳ್ತಾಳೆ ನೀನು ಕೈಗಾರಿಕೆ ಕ್ರಾಂತಿಯ ಬಗ್ಗೆ, ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಅಷ್ಟೇ ಅಲ್ಲದೆ ಅದರ ಜೊತೆಗೆ ನೀನು ಸ್ಟ್ರೈಕ್ ಬಗ್ಗೆ ಹಾಡಾಡು, ಕ್ಲಾಸ್ ವಾರ್ ಅಂದರೆ ಜಾತಿ ಕಲಹದ ಬಗ್ಗೆ ಹಾಡಾಡು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಹಾಡು ಅಂತೇಳಿ ತಾಯಿ ಭಾರತಿ ಕವಿಯನ್ನು ಕೇಳ್ಕೊತಾರೆ. ಕ್ವಶನ್ ನಂಬರ್ 10, ದ ಪೋಯೆಟ್ ಫೆಲ್ಟ್ ಕ್ವೆರಲೆಸ್, ವಾಟ್ ವಾಸ್ ದ ರೀಸನ್ ಫಾರ್ ದಿಸ್, ಕವಿ ಕಂಪ್ಲೇಂಟ್ ಮಾಡ್ತಾನೆ, ಯಾಕೆ ಈ ಥರ ಕಂಪ್ಲೇಂಟ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. The poet wanted to sing about the natural beauty, the glorious past and the industrial progress of India. ಅಂದರೆ ಕವಿ ವಿ.ಕೆ. ಗೋಕಾಕ್ ಅವರು ನಮ್ಮ ಭಾರತದ ನೈಸರ್ಗಿಕ ಸೌಂದರ್ಯದ ಬಗ್ಗೆ, ಗತಕಾಲದ ಇತಿಹಾಸದ ಬಗ್ಗೆ ಹಾಗೂ ಕೈಗಾರಿಕೆಯ ಒಂದು ಅಭಿವೃದ್ಧಿ ಬಗ್ಗೆ ಹಾಡಬೇಕಂತ ಇದ್ದರು. ಬಟ್ ಮದರ್ ಇಂಡಿಯಾ ವಾಂಟೆಡ್ ಹಿಮ್ ಟು ಸಿಂಗ್ ಅಬೌಟ್ ದ ಪವರ್ಟಿ, ಇಗ್ನೋರೆನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಆದರೆ ತಾಯಿ ಭಾರತಿ ಹೇಳ್ತಾಳೆ ನೀನು ಬಡತನದ ಬಗ್ಗೆ, ಇಗ್ನೋರೆನ್ಸ್ ಅಜ್ಞಾನದ ಬಗ್ಗೆ, ಆಮೇಲೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದರೆ ಪರಿಸರದ ಮಾಲಿನ್ಯ ಬಗ್ಗೆ ಹಾಡು ಅಂತ ಕೇಳ್ಕೊತಾಳೆ. ಹಿ ಡಿಡಂಟ್ ಸಿ ಎನಿ ಸಾಂಗ್ ಟು ಸ್ಯಾಟಿಸ್ಫೈ ಹರ್, ಸೊ ಪೋಯೆಟ್ ಫೆಲ್ಟ್ ಕ್ವೆರಲೆಸ್. ತಾಯಿ ಭಾರತಿಯನ್ನು ತೃಪ್ತಿಪಡಿಸ್ತಕ್ಕಂಥ ಯಾವುದೇ ಹಾಡು ಕವಿಗೆ ಹಾಡಕ್ಕೆ ಆಗಲಿಲ್ಲ. ಹೀಗಾಗಿ ಕವಿ ಏನಂತ ಮಾಡ್ತಾನೆ ಅಂದರೆ
ಮೇ ಬಿ ಫೆಲ್ಟ್ ಕ್ವೆರಲೆಸ್ ಅಂದರೆ ಆತವರು ಕಂಪ್ಲೇಂಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನೋಡಿ ಕ್ವೆಶ್ಚನ್ ನಂಬರ್ 11. ವಾಟ್ ಕೈಂಡ್ ಆಫ್ ಸಾಂಗ್ ಡಿಡ್ ದ ಪೋಯೆಟ್ ಫೈನಲಿ ವಾಂಟ್ ಟು ಸಿಂಗ್? ಅಂತೂ ಕೊನೆಗೆ ಕವಿ ಯಾವ ಒಂದು ಹಾಡವನ್ನು ತಾಯಿ ಭಾರತಿಗಾಗಿ ಹಾಡಬೇಕಂತ ಬಯಸಿದರು? ಆನ್ಸರ್ ನೋಡಿ, ಫೈನಲಿ ದ ಪೋಯೆಟ್ ವಾಂಟ್ ಟು ಸಿಂಗ್ ಹೋಲ್ ಹಾರ್ಟೆಡ್ಲಿ ಅ ಸಾಂಗ್ ವಿಚ್ ವಾಸ್ ಪ್ಯೂರ್ ಆ್ಯಂಡ್ ವುಡ್ ನಾಟ್ ಡಿಸ್ಅಪಿಯರ್ ಇನ್ ಟು ನಥಿಂಗ್ನೆಸ್. ಅಂತೂ ಕೊನೆಗೆ ಕವಿ ಪರಿಪೂರ್ಣವಾದ ಒಂದು ಹೃದಯದಿಂದ ಶೂನ್ಯತೆಯಲ್ಲೂ ಕೂಡ ಮರೆಯಾಗದಂಥ ಒಂದು ಹಾಡವನ್ನು, ಪರಿಶುದ್ಧವಾದ ಒಂದು ಹಾಡನ್ನು ಕವಿ ಹಾಡಲು ಬಯಸ್ತಾರೆ. ನೆಕ್ಸ್ಟ್ ನೋಡೋಣ ಕ್ವೆಶ್ಚನ್ ನಂಬರ್ 12. ವಾಟ್ ಮೆಸೇಜ್ ಡಸ್ ದ ಪೋಯೆಟ್ ವಿಶ್ ಟು ಕನ್ವೆ ಥ್ರೂ ದಿ ಪೋಯಮ್? ಈ ಕವನದ ಮೂಲಕ ಕವಿಯವರು ಯಾವ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ? ಅಂದರೆ ಈ ಕವನದಿಂದ ನಾವು ಏನು ತಿಳ್ಕೊತೀವಿ ಅಂತ ಈ ಪ್ರಶ್ನೆ. ಸೊ ಆನ್ಸರ್ ನೋಡಿ, ದ ಪೋಯೆಟ್ ಕನ್ವೇಸ್ ದ ಮೆಸೇಜ್ ದ್ಯಾಟ್ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಕಂಟ್ರೀಸ್ ನ್ಯಾಚುರಲ್ ಬ್ಯೂಟಿ, ಗ್ಲೋರಿಯಸ್ ಪಾಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್. ಅಂದರೆ ಕವಿಯವರು ಈ ಒಂದು ಕವನದ ಮೂಲಕ ನಮ್ಮ ದೇಶದ ಒಂದು ನೈಸರ್ಗಿಕ ಸೌಂದರ್ಯದ ಬಗ್ಗೆ, ಗತಕಾಲದ ಇತಿಹಾಸದ ಬಗ್ಗೆ ಹಾಗೂ ಕೈಗಾರಿಕೆಯ ಕ್ರಾಂತಿಯ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅಂತ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ವಿ ಶುಡ್ ಆಲ್ಸೋ ಬಿ ಅವೇರ್ ಆಫ್ ದಿ ಪವರ್ಟಿ, ದ ಇಗ್ನೋರೆನ್ಸ್ ಆ್ಯಂಡ್ ದ ಕ್ಲಾಸ್ ವಾರ್. ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ನಾವು ಇನ್ನೂ ಏನು ನೆನಪಿಟ್ಕೋಬೇಕಂದ್ರೆ ನಮ್ಮ ದೇಶವನ್ನು ಕಾಡ್ತಕ್ಕಂಥ ಸಾಮಾಜಿಕ ಪಿಡುಗು ಆಗತಕ್ಕಂಥ ಒಂದು ಬಡತನದ ಬಗ್ಗೆ, ಅಜ್ಞಾನದ ಬಗ್ಗೆ ಮತ್ತು ಜಾತಿ ಕಲಹದ ಬಗ್ಗೆ ಕೂಡ ನಾವು ಗಮನವನ್ನು ವಹಿಸಬೇಕು ಅಂತ ಈ ಕವನದ ಮೂಲಕ ಗೊತ್ತಾಗುತ್ತೆ. ವಿ ಶುಡ್ ವರ್ಕ್ ಟು ರಿಮೂವ್ ದೀಸ್ ಇಲ್ಸ್ ಆ್ಯಂಡ್ ಬಿಲ್ಡ್ ಅ ಬ್ರೈಟ್ ಫ್ಯೂಚರ್ ಆಫ್ ದಿ ಕಂಟ್ರಿ. ಈ ಎಲ್ಲ ಸಮಸ್ಯೆಗಳನ್ನು, ಸಾಮಾಜಿಕ ಪಿಡುಗಳನ್ನು ತೆಗೆದುಹಾಕಿ ನಾವು ಭಾರತವನ್ನು ಒಂದು ಉಜ್ವಲ ಭಾರತವಾಗಿ, ಉಜ್ವಲ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಮ್ಮ ಮೇಲಿದೆ ಅನ್ನೋದನ್ನು ಈ ಕವನದ ಮೂಲಕ ಕವಿಯರು ಒಂದು ಸಂದೇಶವನ್ನು ಕಳಿಸ್ತಾರೆ. ಸೊ ನೆಕ್ಸ್ಟ್ ನೋಡೋಣ ಕ್ವೆಶ್ಚನ್ ನಂಬರ್ 13. ವಾಟ್ ಆರ್ ದ ಎಪಿಕ್ಸ್? ಅಂದರೆ ಮಹಾಕಾವ್ಯಗಳು ಅಂದರೆ ಏನು? ವೈ ಡಸ್ ದ ಪೋಯೆಟ್ ಕಾಲ್ ದ ಟೆಂಪಲ್ಸ್ ಆಸ್ ಎಪಿಕ್ ಸ್ಟೋನ್ಸ್? ಕವಿ ಕಲ್ಲಿನಲ್ಲಿ ಕೆತ್ತಿದಂಥ ದೇವಾಲಯಗಳನ್ನು ಮಹಾಕಾವ್ಯಗಳು ಅಂತ ಕರೆದ್ರು. ಯಾಕೆ ಕರೆದ್ರು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಆನ್ಸರ್ ನೋಡಿ, ಎಪಿಕ್ಸ್ ಆರ್ ಲಾಂಗ್ ಪೋಯಮ್ ಆರ್ ಸ್ಟೋರೀಸ್ ಆಫ್ ಹೀರೋಯಿಕ್ ಡೀಡ್ಸ್. ಇಲ್ಲಿ ಎರಡು ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ಏನಿದೆ, ಮಹಾಕಾವ್ಯ ಅಂದರೆ ಏನು ಅಂತ ಕೇಳಿದರೆ, ಮಹಾಕಾವ್ಯ ಅಂದರೆ ಒಂದು ಲಾಂಗ್ ಪೋಯಮ್ ಅಥವಾ ಸ್ಟೋರಿ ಆಫ್ ಹೀರೋಯಿಕ್ ಡೀಡ್ಸ್ ಅಂದರೆ ಒಂದು ಕಥಾ, ಒಂದು ಒಳ್ಳೆ ಸಾಧನೆ ಮಾಡಿದಂಥ ವ್ಯಕ್ತಿಗಳ ಒಂದು ಹಾಡು ಅಥವಾ ಕಥೆ ಅಂತ ಗೊತ್ತಾಗುತ್ತೆ. ಸರಿ, ಕಲ್ಲಿನ ಕೆತ್ತಿದಂಥ ದೇಗುಲಗಳಂಥ ಮಹಾಕಾವ್ಯಗಳಂತ ಆ ಒಂದು ಟೆಂಪಲ್ಗಳನ್ನು ಯಾಕೆ ಕರೆದ್ರು ಅಂತ ಒಂದು ಪ್ರಶ್ನೆ ಇದಲ್ಲ, ಆ ಪ್ರಶ್ನೆ ಉತ್ತರ ನೋಡಿ. ದ ಸ್ಟೋರೀಸ್ ಆಫ್ ದಿ ರಾಮಾಯಣ ಆ್ಯಂಡ್ ಮಹಾಭಾರತ ವೇರ್ ಕಾರ್ವ್ಡ್ ಆನ್ ದಿ ವಾಲ್ ಆಫ್ ದಿ ಟೆಂಪಲ್ಸ್ ಆ್ಯಂಡ್ ದೀಸ್ ಟೆಂಪಲ್ಸ್ ರಿಕಾಲ್ ಕ್ಯಾರೆಕ್ಟರ್ಸ್ ಇನ್ ಎಪಿಕ್. ಅಂದರೆ ದೇಗುಲಗಳ ಒಂದು ಗೋಡೆಯ ಮೇಲೆ ಕಲ್ಲಿನಲ್ಲಿ ಒಂದು ರಾಮಾಯಣ ಮಹಾಭಾರತ ಅಂತ ಮಹಾಕಾವ್ಯಗಳ ಒಂದು ಇತಿಹಾಸವನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲದೆ ಮಹಾಭಾರತ ರಾಮಾಯಣ ಅಂತ ಬರ್ತಕ್ಕಂಥ ಒಂದು ಪ್ರಮುಖವಾದ ಪಾತ್ರಗಳ ಬಗ್ಗೆ ಕೂಡ ಅಲ್ಲಿ ನಾವು ಇತಿಹಾಸವನ್ನು ಕಾಣ್ತೀವಿ. ಹೀಗಾಗಿ ಕಲ್ಲಿನಲ್ಲಿ ಕೆತ್ತಿದಂಥ ದೇಗುಲಗಳನ್ನು ಅವರು ಮಹಾಕಾವ್ಯಗಳು ಅಂತ ಕರೆದರು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ, ಕ್ವೆಶ್ಚನ್ ನಂಬರ್ 14. ಹೂ ಡಸ್ ದ ಪೋಯೆಟ್ ಮೀನ್ ಬೈ ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈ ಟು ಕಾಲ್ ಯು? ನಿನಗಾಗಿ ಪ್ರಾಣವನ್ನೇ ಮುಡುಪಾಗಿದ್ದಂಥ ಮಕ್ಕಳು ಅನ್ನೋ ಒಂದು ಫ್ರೇಜ್ ಇದೆಯಲ್ಲ, ಆ ಫ್ರೇಜ್ದ ಅರ್ಥ ಏನು ಅಂತ ಕೇಳಿದ್ದಾರೆ. ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈ ಟು ಕಾಲ್ ಓನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಹಿಯರ್ ದ ಚಿಲ್ಡ್ರನ್ ರೆಫರ್ಸ್ ಟು ದಿ ಸೋಲ್ಜರ್ಸ್. ಇಲ್ಲಿ ಚಿಲ್ಡ್ರನ್ ಅಂದರೆ ಯಾರು? ಸೈನಿಕರು. ದೇ ಆರ್ ದ ಚಿಲ್ಡ್ರನ್ ಆಫ್ ಮದರ್ ಇಂಡಿಯಾ. ಅವ್ರು ಯಾರ ಮಕ್ಕಳು? ತಾಯಿ ಭಾರತೀಯ ಮಕ್ಕಳು. ದೇ ಸ್ಯಾಕ್ರಿಫೈಸ್ಡ್ ದೇರ್ ಲೈವ್ಸ್ ಫಾರ್ ದಿ ಫ್ರೀಡಮ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ತಮ್ಮ ಪ್ರಾಣವನ್ನೇ ಬಲಿದಾನಗೈದರು ಅಂತ ಈ ಒಂದು ಆನ್ಸರ್ ಗೊತ್ತಾಗುತ್ತೆ. ಸರಿ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಈಗ ಕ್ವೆಶ್ಚನ್ ನಂಬರ್ 15. ವಾಟ್ ಅಕಾರ್ಡಿಂಗ್ ಟು ದಿ ಪೋಯೆಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಸೀಡ್ಸ್ ಆ್ಯಂಡ್ ಪ್ರಾಫಿಟ್ಸ್? ಸಂತರು ಮತ್ತು ಪ್ರವಾದಿಗಳ ಒಂದು ಕೊಡುಗೆ ಏನು ಅಂತ ಕೇಳಿದರೆ, ಅಂದರೆ ಸಂತರು ಪ್ರವಾದಿಗಳು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಏನು ಅಂತ ಈ ಪ್ರಶ್ನೆ ಕೇಳ್ತಾ ಇದೆ. ಸೊ ಆನ್ಸರ್ ನೋಡಿ ಏನಿದೆ, ದ ಸೀಡ್ಸ್ ಆ್ಯಂಡ್ ಪ್ರಾಫಿಟ್ಸ್ ಶೌಡ್ ಸ್ಟ್ರೈಟ್ ಆ್ಯಂಡ್ ನ್ಯಾರೋ ಪಾತ್ ಟು ಅಸ್. ಅಂದರೆ ಸಾಧು ಸಂತರು ಮತ್ತು ಪ್ರವಾದಿಗಳು ನಮಗೆ ನೇರವಾದ ಮತ್ತು ಸಂಕ್ಷಿಪ್ತವಾದ ಮಾರ್ಗವನ್ನು ತೋರಿಸಿದ್ರು. ಸ್ಟ್ರೈಟ್ ಅಂದರೆ ನೇರವಾದ, ನ್ಯಾರೋ ಅಂದರೆ ಸಂಕ್ಷಿಪ್ತವಾದ ಮಾರ್ಗವನ್ನು ನಮ್ಗೆ ಅವ್ರು ತೋರಿಸ್ಕೊಟ್ರು. ದೇ ಶೌಡ್ ಅಸ್ ಹೌ ಟು ಲಿವ್ ಆನ್ ಅರ್ತ್ ಮೀನಿಂಗ್ಫುಲ್ಲಿ. ಈ ಭೂಮಿ ಮೇಲೆ ನಾವು ಅರ್ಥಪೂರ್ಣವಾದ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದು ಕೂಡ ಅವ್ರು ಹೇಳಿಕೊಟ್ರು. ಇದೇ ಅವರ ಒಂದು ಕೊಡುಗೆಗಳು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಕ್ವೆಶ್ಚನ್ ನಂಬರ್ 16. ವಾಟ್ ಡು ದ ನೈಟ್, ದ ಸನ್ ಗಾಡ್ ಆ್ಯಂಡ್ ಕ್ಲಿಯರ್ ಡಾನ್ ರಿಪ್ರೆಸೆಂಟ್? ಅಂದರೆ ರಾತ್ರಿ, ಸೂರ್ಯದೇವ ಮತ್ತು ಅರುಣೋದಯ
ಈ ಮೂರು ಏನನ್ನು ಪ್ರತಿನಿಧಿಸುತ್ತವೆ ಅಂತ ಈ ಕವನದಲ್ಲಿ ಕೇಳಿದ್ದಾರೆ. 3 ಪಾಯಿಂಟ್ಸ್ ಇವೆ. ಒಂದು ದ ನೈಟ್, ಎರಡನೇದು ದ ಸನ್ ಗಾಡ್, ಮೂರನೇದು ದ ಕ್ಲಿಯರ್ ಡಾನ್. ಕ್ಲಿಯರ್ ಡಾನ್ ಅಂದರೆ ಅರುಣೋದಯ. ಈ ಮೂರು ಏನನ್ನು ಪ್ರತಿನಿಧಿಸುತ್ತವೆ ಅನ್ನೋದು ಬರಿಬೇಕು. ಆನ್ಸರ್ ನೋಡಿ, ದ ನೈಟ್ ರಿಪ್ರೆಸೆಂಟ್ಸ್ ಸಾರೋಸ್, ರಾತ್ರಿ ಅಂದರೆ ಕಷ್ಟಗಳು, ದುಸ್ವಪ್ನ ಅಂತೀವಿ. ದ ಸನ್ ಗಾಡ್ ರಿಪ್ರೆಸೆಂಟ್ಸ್ ದ ಹ್ಯಾಂಡ್ ದಟ್ ಸೇವ್ಸ್, ಸೂರ್ಯದೇವ ಅಂದರೆ ಸೂರ್ಯದೇವ ನಿಮ್ಮೆಲ್ಲರನ್ನ ಕಷ್ಟದಿಂದ ರಕ್ಷಿಸುವವನು. ಆ್ಯಂಡ್ ದ ಕ್ಲಿಯರ್ ಡಾನ್ ರಿಪ್ರೆಸೆಂಟ್ಸ್, ಅರುಣೋದಯ ಏನು ಪ್ರತಿನಿಧಿಸುತ್ತದೆ ಅಂದರೆ ಅ ಬ್ರೈಟ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ, ನಮ್ಮ ದೇಶದ ಉಜ್ವಲವಾದ ಭವಿಷ್ಯವನ್ನು ಸೂಚಿಸುತ್ತೆ ಅಂತ ತಿಳ್ಕೊತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 17. ವಾಟ್ ಡಸ್ ದ ಮದರ್ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ಮಾರೋ ಮೀನ್? ಅಂದರೆ ಇಲ್ಲೊಂದು ಫ್ರೇಸ್ ಇದೆ, ಮದರ್ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ದಿ ಮಾರೋ ಅಂದರೆ ಏನು ಅಂತ ಕೇಳಿದ್ದಾರೆ. ಇಟ್ ಮೀನ್ಸ್ ದ ಮದರ್ ಇಂಡಿಯಾ ಈಸ್ ರೈಟಿಂಗ್ ದ ಬ್ರೈಟ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ ಬೈ ಸಿಟ್ಟಿಂಗ್ ಆನ್ ದಿ ಥ್ರೋನ್ ಆಫ್ ದಿ ವೇವ್ಸ್. ಅಂದರೆ ಮದರ್ ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ಮಾರೋ ಅಂದರೆ ತಾಯಿ ಭಾರತಿ ನಮ್ಮ ಭಾರತದ ಭವ್ಯ ಭವಿಷ್ಯವನ್ನು ಅಲೆಗಳೆಂಬ ಸಿಂಹಾಸನದ ಮೇಲೆ ಕೂತ್ಕೊಂಡು ಬರಿತಾ ಇದ್ದಾರೆ ಅಂತ ಅರ್ಥ. ಅಂದರೆ ತಾಯಿ ಭಾರತಿ ಅಲೆಗಳನ್ನೇ ಸಿಂಹಾಸನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತುಕೊಂಡು ಭಾರತದ ಭವ್ಯ ಭವಿಷ್ಯವನ್ನು ಬರಿತಾ ಇದ್ದಾಳೆ ಅಂತ ಕವಿ ಕಲ್ಪನೆಯನ್ನು ಕಾಣುತ್ತಾನೆ. ಸೊ ಇಲ್ಲಿವರೆಗೆ ನಾವು 2 ಅಂಕದ ಒಂದು ಪ್ರಶ್ನೆಗಳನ್ನು ನೋಡಿದ್ವಿ. ಈಗ ನೆಕ್ಸ್ಟ್ 3 ಅಂಕದ ಆರ್ಸಿ ಕ್ವಶನ್ಸ್ಗಳನ್ನು ಅಂದರೆ ಎಕ್ಸ್ಟ್ರಾಕ್ಟೆಡ್ ಪ್ರಶ್ನೆ ಈ ಒಂದು ಕವನದಿಂದ ಯಾವ ಥರ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ದಟ್ ಈಸ್ 3 ಮಾರ್ಕ್ಸ್ ಕ್ವಶನ್ಸ್. ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್? ತಾಯಿ ಭಾರತಿ ನಿನಗಾಗಿ ನಾನು ಯಾವ ಹಾಡವನ್ನು ಹಾಡಲಿ ಅಂತ ಇದೊಂದು ಸ್ಟೇಟ್ಮೆಂಟ್ ಇದೆ. ಈಗ ಪ್ರಶ್ನೆ ನೋಡಿ, ಹೂಮ್ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದರೆ ಯಾರು? ದ ಪೊಯೆಟ್ ಆರ್ ವಿ ಕೆ ಗೋಕಾಕ್. ಐ ಅಂದರೆ ಕವಿ ಅಥವಾ ವಿ ಕೆ ಗೋಕಾಕ್. ನಾವು ದ ಪೊಯೆಟ್ ಅಂತ ಬರಿಬಹುದು ಅಥವಾ ವಿ ಕೆ ಗೋಕಾಕ್ ಅಂತ ಕೂಡ ಆನ್ಸರ್ ಬರಿಬಹುದು. ಇನ್ನೊಂದು ಪ್ರಶ್ನೆ, ಹೂಮ್ ಡಸ್ ಯು ರೆಫರ್ ಟು? ಇಲ್ಲಿ ಯು ಅಂದರೆ ಯಾರು, ನಿನಗಾಗಿ ನಾನು ಹಾಡು ಹಾಡ್ತೀನಿ. ನೀನು ಅಂದರೆ ಯಾರು ಅಂದರೆ ಇಲ್ಲಿ ಮದರ್ ಇಂಡಿಯಾ ಅಂದರೆ ತಾಯಿ ಭಾರತಿ. ನೆಕ್ಸ್ಟ್ ಕ್ವಶನ್, ವಾಟ್ ಸಾಂಗ್ ಡಿಡ್ ದ ಪೊಯೆಟ್ ವಿಶ್ ಟು ಸಿಂಗ್ ಇನ್ ದ ಫಸ್ಟ್ ಸ್ಟಾನ್ಜಾ? ಈ ಕವನದ ಮೊದಲನೇ ಚರಣದಲ್ಲಿ ಕವಿ ಯಾವ ಹಾಡವನ್ನು ಹಾಡಬೇಕಂತಾರೆ? ಆನ್ಸರ್, ನ್ಯಾಚುರಲ್ ಬ್ಯೂಟಿ ಆಫ್ ಅವರ್ ಕಂಟ್ರಿ, ನಮ್ಮ ದೇಶದ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಕವಿ ಹಾಡಬೇಕಂತ ಬಯಸ್ತಾ ಇದ್ರು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಶಾಲ್ ಐ ಸಿಂಗ್ ಆಫ್ ದಿ ಹಿಮಾಲಯಸ್ ವಿತ್ ದೇರ್ ಸ್ನೋ ಬಾರ್ನ್ ಪಿಕ್ಸ್? ಹಿಮದಿಂದ ಆವೃತವಾದ ಹಿಮಾಲಯದ ಪರ್ವತದ ಬಗ್ಗೆ ನಾನು ಹಾಡಲೇನು ಅಂತ ಇದೊಂದು ಸ್ಟೇಟ್ಮೆಂಟ್ ಇದೆ. ದ 3 seas that wash your palm, ಅಷ್ಟಲ್ಲದೆ ನಿನ್ನ ಪಾದಗಳನ್ನು ತೊಳಿತಕ್ಕಂಥ 3 ಸಮುದ್ರದ ಬಗ್ಗೆ ಹಾಡಲೇನು ಅಂತ ಕೇಳ್ತಾರಲ್ಲ, ಇದೊಂದು ಸ್ಟೇಟ್ಮೆಂಟಿಗೆ ಪ್ರಶ್ನೆ ನೋಡಿ. ಹೂಮ್ ಡಸ್ ಐ ರೆಫರ್ ಟು? ನಾನೊಂದು ಹಾಡು ಹಾಡ್ತೀನಿ. ನಾನು ಅಂದರೆ ಯಾರು? ದ ಪೊಯೆಟ್ ಆಫ್ ವಿ ಕೆ ಗೋಕಾಕ್. ಹೌ ಆರ್ ದ ಹಿಮಾಲಯಸ್ ಡಿಸ್ಕ್ರೈಬ್ಡ್ ಹಿಯರ್? ಈ ಒಂದು ಕವನದಲ್ಲಿ ಹಿಮಾಲಯದ ಬಗ್ಗೆ ಯಾವ ಥರ ವರ್ಣನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸ್ನೋ ಕ್ಯಾಪ್ಡ್ ಹಿಮಾಲಯಸ್ ಅಂದಿದ್ದಾರೆ, ಅಂದರೆ ಹಿಮದಿಂದ ಆವೃತವಾದ ಹಿಮಾಲಯ ಅಂತ ವರ್ಣನೆ ಮಾಡಿದ್ದಾರೆ. ವೈ ಡಿಡ್ ದ ಪೊಯೆಟ್ ವಿಶ್ ಟು ಸಿಂಗ್ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ? ಕವಿ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಯಾಕೆ ಹಾಡಬೇಕಂತ ಬಯಸ್ತಾ ಇದ್ರು? ಟು ಸ್ಯಾಟಿಸ್ಫೈ ಆ್ಯಂಡ್ ಟು ಗಿವ್ ಟ್ರಿಬ್ಯೂಟ್ ಟು ಮದರ್ ಇಂಡಿಯಾ, ತಾಯಿ ಭಾರತೀಯನ್ನ ವಂದಿಸಲು ಮತ್ತು ಅವಳನ್ನು ತೃಪ್ತಿಪಡಿಸಲು ಕವಿ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಹಾಡನ್ನು ಹಾಡಬೇಕಂತ ಬಯಸಿದರು. ಸೊ ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. ಸಿಂಗ್ ಆಫ್ ದಿ ಬೆಗ್ಗರ್ ಆ್ಯಂಡ್ ದಿ ಲೆಪರ್ ದ್ಯಾಟ್ ಸ್ವಾರ್ಮ್ ಮೈ ಸ್ಟ್ರೀಟ್? ನಮ್ಮ ಓಣಿ ತುಂಬ ತುಂಬಿ ಹೋಗಿದಂಥ ಭಿಕ್ಷುಕರ ಬಗ್ಗೆ ಮತ್ತು ಕುಷ್ಠರೋಗಿಗಳ ಬಗ್ಗೆ ಹಾಡು. ಇದೊಂದು ಸ್ಟೇಟ್ಮೆಂಟ್ ಇದೆ. ಪ್ರಶ್ನೆ ನೋಡಿ, ಹೂ ಇಸ್ ದ ಸ್ಪೀಕರ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್? ಈ ಮೇಲಿನ ಮಾತನ್ನು ಯಾರು ಹೇಳಿದ್ರು? ಭಿಕ್ಷುಕರ ಬಗ್ಗೆ ಹಾಡು, ಕುಷ್ಠರೋಗಿಗಳ ಬಗ್ಗೆ ಹಾಡು ಅಂತ ಯಾರು ಹೇಳಿದ್ರು? ಆನ್ಸರ್, ಮದರ್ ಇಂಡಿಯಾ ಅಂದರೆ ತಾಯಿ ಭಾರತಿ ಹೇಳಿದ್ರು. ವಾಟ್ ಡಸ್ ಸ್ವಾರ್ಮ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಈ ಕವನದಲ್ಲಿ ಸ್ವಾರ್ಮ್ ಅಂದರೆ ಏನು? ಸ್ವಾರ್ಮ್ ಅನ್ನೋ ಪದದ್ದು ಮೀನಿಂಗ್ ಹೇಳಿದ್ದಾರೆ. ಸ್ವಾರ್ಮ್ ಮೀನ್ಸ್ ಕ್ರೌಡ್. ಕ್ರೌಡ್ ಅಂದರೆ ಒಂದು ಜನಸಂದಣಿ, ಜನರಿಂದ ತುಂಬಿದಂಥ ಒಂದು ಏರಿಯಾ ಅಂತ ನಾವು ಹೇಳ್ತೀವಿ. ಸೊ ಸಿ ಪ್ರಶ್ನೆ ನೋಡಿ, ವೈ ಡಿಡ್ ದ ಸ್ಪೀಕರ್ ವಾಂಟ್ ದಿಸ್ ಸಾಂಗ್? ಈ ವೈ ಡಿಡ್ ದ ಸ್ಪೀಕರ್ ವಾಂಟ್ ದಿಸ್ ಸಾಂಗ್ ಅಂದರೆ ಇಲ್ಲಿ ತಾಯಿ ಭಾರತಿ ಈ ಒಂದು ಹಾಡವನ್ನೇ ಯಾಕೆ ಬಯಸಿದಳು ಅಂತ. ಬಿಕಾಸ್ ಸಿ ಈಸ್ ಪಾಯಿಂಟಿಂಗ್ ಇವಿಲ್ ಎಫೆಕ್ಟ್ ಆಫ್ ಅವರ್ ಕಂಟ್ರಿ, ಯಾಕಂದರೆ ತಾಯಿ ಭಾರತಿ ನಮ್ಮ ದೇಶದ ಪಿಡುಗುಗಳ ಬಗ್ಗೆ ಗಮನವನ್ನು ಹರ್ಷಕ್ಕೆ ಬಯಸ್ತಾ ಇದ್ದಳು. ನೆಕ್ಸ್ಟ್ ಕ್ವಶನ್ ನಂಬರ್ 4 ಅನ್ನು ನೋಡೋಣ. ಈಗ ಶಾಲ್ ಐ ಸಿಂಗ್ ದ ರಾಕ್ ಕಟ್ ಟೆಂಪಲ್ಸ್ ಎಪಿಕ್ಸ್ ಇನ್ ಸ್ಟೋನ್? ನಾನು ದೇಗುಲಗಳಲ್ಲಿ ಕಲ್ಲಿನಲ್ಲಿ ಕೆತ್ತಿದಂಥ ಒಂದು ಮಹಾಕಾವ್ಯದ ಬಗ್ಗೆ ಹಾಡಲೇನು ಅಂತ ಕೇಳಿದ್ದು.
ಸೊ ಈ ಪ್ರಶ್ನೆ ಈ ಒಂದು ಸ್ಟೇಟ್ಮೆಂಟನ್ನು ಯಾರು ಕೇಳಿದ್ದಾರೆ ನೋಡಿ. ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್? ಮೇಲಿನ ಮಾತನ್ನು ಯಾರು ಕೇಳಿದ್ರು? ದ ಪೋಯೆಟ್ ಆರ್ ವಿ ಕೆ ಗೋಕಾಕ್? ಎರಡು ಒಂದೇ, ಕವಿ ಈ ಮಾತನ್ನು ಕೇಳಿದ್ರು. ವಾಟ್ ಡಸ್ ಎಪಿಕ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಈ ಒಂದು ಸಾಲಿನಲ್ಲಿ ಎಪಿಕ್ ಅಂದರೆ ಏನು? ಎಪಿಕ್ ಆರ್ ಲಾಂಗ್ ಪೋಯಮ್ ಆರ್ ಸ್ಟೋರೀಸ್ ಆಫ್ ಹೀರೋಯಿಕ್ ಡೀಡ್ಸ್. ಒಳ್ಳೆ ಸಾಧನೆಯನ್ನು ಮಾಡಿದಂಥ ಒಂದು ವ್ಯಕ್ತಿಗಳ ಒಂದು ದೊಡ್ಡ ಹಾಡನ್ನು ಅಥವಾ ಕಥೆಯನ್ನು ನಾವು ಎಪಿಕ್ ಅಂತ ಕರಿತೀವಿ. ಎಪಿಕ್ ಅಂದರೆ ಕನ್ನಡದಲ್ಲಿ ಮಹಾಕಾವ್ಯ. ಕ್ವಶನ್ ಸಿ, ವಾಟ್ ಡಿಡ್ ದ ರಾಕ್ ಕಟ್ ಟೆಂಪಲ್ಸ್ ಟೆಲ್? ಅಂದರೆ ಕಲ್ಲಿನಲ್ಲಿ ಕೆತ್ತಿದಂಥ ದೇಗುಲಗಳು ಏನನ್ನು ಹೇಳುತ್ತವೆ? ದೆ ಟೆಲ್ಸ್ ದ ಸ್ಟೋರೀಸ್ ಆಫ್ ದಿ ರಾಮಾಯಣ ಆ್ಯಂಡ್ ಮಹಾಭಾರತ ವೇರ್ ಕಾರ್ವ್ಡ್ ಆನ್ ದ ವಾಲ್ ಆಫ್ ದಿ ಟೆಂಪಲ್ಸ್. ಅಂದರೆ ರಾಮಾಯಣ ಮತ್ತು ಮಹಾಭಾರತ ಒಂದು ಕಥೆಗಳನ್ನು ಕಲ್ಲಿನಲ್ಲಿ ಕೆತ್ತಿದಂಥ ದೇಗುಲಗಳು ಹೇಳುತ್ತವೆ ಅಂತ ಈ ಪ್ರಶ್ನೆ ನೋಡಿದ್ದೀವಿ. ಈಗ ಕ್ವೆಶನ್ ನಂಬರ್ 5 ನೋಡೋಣ. ಕ್ವೆಶನ್ ನಂಬರ್ 5, ಶಾಲ್ ಐ ಸಿಂಗ್ ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈ ಟು ಕಾಲ್ ಯು ದೇರ್ ಓನ್? ನಿನಗಾಗಿ ಪ್ರಾಣವನ್ನೇ ಮುಡುಪಾಗಿಟ್ಟಂಥ ಮಕ್ಕಳ ಬಗ್ಗೆ ಹಾಡಲೇನು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಕ್ವೆಶನ್ ನೋಡಿ, ಹೂ ಇಸ್ ದ ಸ್ಪೀಕರ್ ಆಫ್ ದಿ ಅಬೌಟ್ ಸ್ಟೇಟ್ಮೆಂಟ್? ಮೇಲಿನ ಮಾತನ್ನು ಯಾರು ಕೇಳಿದ್ರು? ಅದು ಕೇಳಿದ್ದು ದ ಪೋಯೆಟ್ ಆರ್ ವಿ ಕೆ ಗೋಕಾಕ್. ಕ್ವೆಶನ್ ಬಿ, ಹೂಮ್ ಡಸ್ ದ ಚಿಲ್ಡ್ರನ್ ರೆಫೋರ್? ಹೂ ಡಸ್ ದ ಚಿಲ್ಡ್ರನ್ ರೆಫೋರ್? ಇಲ್ಲಿ ಮಕ್ಕಳಂತ ಯಾರಿಗೆ ಕರೆದ್ರು? ಸೋಲ್ಜರ್ಸ್, ಸೈನಿಕರನ್ನ ಮಕ್ಕಳಂತ ಕರೆದ್ರು. ಸಿ, ವೈ ಡಿಡ್ ದ ಪೋಯೆಟ್ ವಾಂಟ್ ಟು ಸಿಂಗ್ ಅಬೌಟ್ ದಿ ಚಿಲ್ಡ್ರನ್? ಕವಿ ಆ ಮಕ್ಕಳ ಬಗ್ಗೆ ಯಾಕೆ ಹಾಡಾಡಬೇಕು ಬಯಸ್ತಾ ಇದ್ರು? ಬಿಕಾಸ್ ದೇ ಸ್ಯಾಕ್ರಿಫೈಸ್ಡ್ ದೇರ್ ಲೈವ್ಸ್ ಫಾರ್ ದಿ ಫ್ರೀಡಮ್ ಆಫ್ ಅವರ್ ಕಂಟ್ರಿ. ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟರು. ಹೀಗಾಗಿ ಅವರ ಬಗ್ಗೆ ಹಾಡಬೇಕಂತ ಕವಿ ಬಯಸ್ತಾ ಇದ್ರು. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕ್ವೆಶನ್ ನಂಬರ್ 6, ಆಫ್ ದೀಸ್ ಯು ಮೇ ಸಿಂಗ್ ಬಟ್ ಸಿಂಗ್ ಆಫ್ ಸ್ಟ್ರೈಕ್ಸ್ ಆ್ಯಂಡ್ ಕ್ಲಾಸ್ ವಾರ್. ಅಂದರೆ ನೀನು ಇದರ ಬಗ್ಗೆ ಹಾಡಬಹುದು, ಅದ್ರ ಜೊತೆಗೆ ನೀನು ಅದರ ಬಗ್ಗೆ ಹಾಡಬೇಕು, ಸ್ಟ್ರೈಕ್ ಬಗ್ಗೆ ಮತ್ತು ಕ್ಲಾಸ್ ವಾರ್ ಅಂದರೆ ಜಾತಿ ಕಲಹದ ಬಗ್ಗೆ ಹಾಡಬೇಕು ಅಂತ ಈ ಒಂದು ಸ್ಟೇಟ್ಮೆಂಟ್ ಇದೆ. ಈ ಪ್ರಶ್ನೆ ಕೇಳಿದವರು ಯಾರು ನೋಡಿ. ಕ್ವೆಶನ್ ಎ, ಹೂ ಇಸ್ ದ ಸ್ಪೀಕರ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್? ಮೇಲಿನ ಮಾತನ್ನು ಯಾರು ಹೇಳಿದ್ರು? ನೀನು ಸ್ಟ್ರೈಕ್ ಬಗ್ಗೆ ಹಾಡಾಡು, ಕ್ಲಾಸ್ ವಾರ್ ಬಗ್ಗೆ ಹಾಡಾಡು ಅಂತ ಹೇಳಿದವ್ರು ಯಾರು ಅಂತ? ಮದರ್ ಇಂಡಿಯಾ ಅಂದರೆ ತಾಯಿ ಭಾರತಿ. ಬಿ ಕ್ವೆಶನ್, ಹೂಮ್ ಡಸ್ ಯು ರೆಫರ್ ಹಿಯರ್? ಇಲ್ಲಿ ಯು ಅಂದರೆ ಯಾರು? ನೀನು ಹಾಡಾಡಬೇಕು, ನೀನು ಅಂದರೆ ಯಾರು? ದ ಪೋಯೆಟ್ ಆರ್ ವಿ ಕೆ ಗೋಕಾಕ್. ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಸಿಂಗ್ ಅಬೌಟ್ ದಿ ಸ್ಟ್ರೈಕ್ಸ್ ಆ್ಯಂಡ್ ಕ್ಲಾಸ್ ವಾರ್? ಕವಿ ಇಲ್ಲಿ ಹೋರಾಟಗಳ ಬಗ್ಗೆ, ಸ್ಟ್ರೈಕ್ ಬಗ್ಗೆ ಮತ್ತು ಕ್ಲಾಸ್ ವಾರ್ ಜಾತಿ ಕಲಹಗಳ ಬಗ್ಗೆ ಯಾಕೆ ಹಾಡಾಡಬೇಕಂತ ಬಯಸ್ತಾ ಇದ್ರು ಅಂತ? ಬಿಕಾಸ್ ದೀಸ್ ಆಲ್ ಎವಿಲ್ಸ್ ಆರ್ ಅಫೆಕ್ಟಿಂಗ್ ಆನ್ ದಿ ಪ್ರೋಗ್ರೆಸ್ ಆಫ್ ಇಂಡಿಯಾ. ಯಾಕಂದರೆ ಈ ಎಲ್ಲ ಸಾಮಾಜಿಕ ಪಿಡುಗುಗಳು ಭಾರತದ ಅಭಿವೃದ್ಧಿಗೆ ಒಂದು ತೊಡಕಾಗಿದ್ದವು ಅಂತ ನಾವು ತಿಳ್ಕೊತೀವಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ನಂಬರ್ 7, ಕ್ವೆರಲಸ್ ಐ ಸೈಡ್, ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು? ಕವಿ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿ ನಿನಗಾಗಿ ಹಾಡಲು ಯಾವ ಒಂದು ಹಾಡನ್ನು ಇಲ್ವೇನು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟನ್ನು ಸಂಬಂಧಪಟ್ಟಂತೆ ಪ್ರಶ್ನೆ ನೋಡಿ. ಹೂ ಇಸ್ ದ ಸ್ಪೀಕರ್ ಆಫ್ ದಿ ಅಬೌವ್ ಸ್ಟೇಟ್ಮೆಂಟ್? ಅಂದರೆ ಮೇಲಿನ ಮಾತನ್ನು ಯಾರು ಕೇಳಿದ್ರು? ಪೋಯೆಟ್ ಆರ್ ವಿ ಕೆ ಗೋಕಾಕ್. ಹೂಮ್ ಡಸ್ ಯು ರೆಫರ್ ಹಿಯರ್? ಇಲ್ಲಿ ಯು ಅಂದರೆ ಯಾರು? ದಟ್ ಈಸ್ ಮದರ್ ಇಂಡಿಯಾ ಅಂದರೆ ತಾಯಿ ಭಾರತಿ. ವಾಟ್ ಡಸ್ ಕ್ವೆರಲಸ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಈ ಒಂದು ಕವನದಲ್ಲಿ ಕ್ವೆರಲಸ್ ಅನ್ನೋ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ದ್ಯಾಟ್ ಈಸ್ ಕಂಪ್ಲೇನಿಂಗ್ ಅಂದರೆ ಕಂಪ್ಲೇಂಟ್ ಮಾಡೋದು. ಸೊ ನೆಕ್ಸ್ಟ್ ನೋಡೋಣ. ಕ್ವೆಶನ್ ನಂಬರ್ 8, ಆನ್ ವಿಚ್ ಸಿ ಸ್ಯಾಟ್ ಆ್ಯಂಡ್ ರೋಡ್ ದ ಬುಕ್ ಆಫ್ ಮಾರೋ? ಅದರ ಮೇಲೆ ಕೂತುಕೊಂಡು ಅವಳು ಭಾರತ ಭವಿಷ್ಯವನ್ನು ಬರಿತಾ ಇದ್ದಳು. ವೇರ್ ಡಿಡ್ ಸಿ ಸ್ಯಾಟ್? ಅವಳು ಎಲ್ಲಿ ಕೂತ್ಕೊಂಡಿದ್ದಳು ಅಂತ ಕೇಳ್ತಾ ಇದ್ದಾರೆ. ಆನ್ ದಿ ಥೋರ್ ಆಫ್ ವೇವ್ಸ್ ಅಂದರೆ ಅಲೆಗಳ ಸಿಂಹಾಸನದ ಮೇಲೆ ಅವಳು ಕೂತ್ಕೊಂಡಿದ್ದಳು. ಇಲ್ಲಿ ಥೋರ್ ಅಂದರೆ ಸಿಂಹಾಸನ, ವೇವ್ಸ್ ಅಂದರೆ ಅಲೆಗಳು. ಕ್ವೆಶನ್ ಬಿ, ಹೂಮ್ ಡಸ್ ಸಿ ರೆಫರ್? ಇಲ್ಲಿ ಸಿ ಅಂದರೆ ಅವಳು ಕೂತ್ಕೊಂಡಿದ್ದಳು. ಅವಳು ಅಂದರೆ ಯಾರು? ಮದರ್ ಇಂಡಿಯಾ. ಕ್ವೆಶನ್ ಸಿ, ವಾಟ್ ಡಸ್ ಮಾರೋ ಮೀನ್ ಇನ್ ದ ಕಾಂಟೆಕ್ಸ್ಟ್? ಈ ಒಂದು ಕವನದಲ್ಲಿ ಮಾರೋ ಅಂದರೆ ಏನು? ಮಾರೋ ಮೀನ್ಸ್ ಟುಮಾರೋ ಅಥವಾ ಬ್ರೈಟ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ, ನಮ್ಮ ದೇಶದ ಉಜ್ವಲವಾದ ಭವಿಷ್ಯ. ಕ್ವೆಶನ್ ನಂಬರ್ 9 ಅನ್ನು ನೋಡ್ತೀವಿ. ಈಗ ಇಲ್ಲಿಗೆ ಕ್ವೆಶನ್ಗಳು ಮುಗಿದು ಈಗ ನಾವು ನೆಕ್ಸ್ಟ್ ಕ್ವೆಶನ್ ನೋಡ್ತೀವಿ. 4 ಮಾರ್ಕ್ಸ್ ಕ್ವೆಶನ್ ನೋಡ್ತೀವಿ, ಅಂದರೆ ಲಾಂಗ್ ಕ್ವೆಶನ್ಸ್. ಸೊ ಲಾಂಗ್ ಕ್ವೆಶನ್ಸನ್ನು ಈ ಪೋಯಮ್ನಿಂದ ಯಾವ ಥರ ಕೇಳ್ಬೋದು? ರೈಟ್ ದಿ ಸಬ್ಸ್ಟೆನ್ಸ್ ಆರ್ ಸಮರಿ ಆಫ್ ದಿ ಪೋಯಮ್ ದಿ ಸಾಂಗ್ ಆಫ್ ಇಂಡಿಯಾ. ಸಾಂಗ್ ಆಫ್ ಇಂಡಿಯಾ ಒಂದು ಕವನದ ಸಾರಾಂಶವನ್ನು ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಈ ಪ್ರಶ್ನೆಯನ್ನು ಹೀಗೂ ಕೇಳ್ಬೋದು, ಡಿಸ್ಕ್ರೈಬ್ ದ ನ್ಯಾಚುರಲ್ ಬ್ಯೂಟಿ, ಗ್ಲೋರಿಯಸ್ ಪಾಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಫ್ ಅವರ್
country according to the poet ವಿ.ಕೆ. ಗೋಕಾಕ್. ವಿ.ಕೆ. ಗೋಕಾಕ್ ಅವರ ಪ್ರಕಾರ ನಮ್ಮ ದೇಶದ ನೈಸರ್ಗಿಕ ಸೌಂದರ್ಯ, ಗತಕಾಲದ ಇತಿಹಾಸ ಹಾಗೂ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ವಿವರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಮತ್ತು ಈ ಪ್ರಶ್ನೆಯನ್ನು ಯಾವ ಥರ ಕೇಳಬಹುದು? ರೈಟ್ ದ ಡೈಲಾಗ್ ಆರ್ ಕನ್ವರ್ಸೇಷನ್ ಬಿಟ್ವೀನ್ ದಿ ಪೋಯೆಟ್ ವಿ.ಕೆ. ಗೋಕಾಕ್ ಆ್ಯಂಡ್ ಮದರ್ ಇಂಡಿಯಾ. ತಾಯಿ ಭಾರತಿ ಹಾಗೂ ಕವಿ ವಿ.ಕೆ. ಗೋಕಾಕ್ ಅವರ ಮಧ್ಯೆ ಇರತಕ್ಕಂಥ ಒಂದು ಡೈಲಾಗ್, ಸಂಭಾಷಣೆಯನ್ನು ಬರೆಯಿರಿ ಅಂತ ಕೂಡ ಕೇಳಬಹುದು. ಈ ಪ್ರಶ್ನೆಯನ್ನು ಇನ್ನೂ ಕೂಡ ಈ ಥರನೂ ಕೇಳಬಹುದು. ರೈಟ್ ಎ ಶಾರ್ಟ್ ನೋಟ್ ಆನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಡ್ ಆಫ್ ಅವರ್ ಕಂಟ್ರಿ ಆ್ಯಸ್ ಮೆನ್ಷನ್ ಇನ್ ದಿಸ್ ಪೊಯಮ್. ಈ ಕವನದಲ್ಲಿ ನಮ್ಮ ಭಾರತ ಇರತಕ್ಕಂಥ ಒಳ್ಳೆಯದ್ರ ಬಗ್ಗೆ ಹಾಗೂ ಕೆಟ್ಟದ್ರ ಬಗ್ಗೆ, ಅಂದರೆ ನೆಗೆಟಿವ್ ಸೈಡ್ ಮತ್ತು ಪಾಸಿಟಿವ್ ಸೈಡ್ ಬಗ್ಗೆ ಒಂದು ಶಾರ್ಟ್ ಆದ ಒಂದು ಟಿಪ್ಪಣಿಯನ್ನು ಬರೆಯುತ್ತಾ ಕೇಳಿದ್ದಾರೆ. ಈ ಥರದ ಯಾವುದೇ ಒಂದು ಲಾಂಗ್ ಕ್ವಶನ್ ನಿಮಗೆ ಕೇಳಿದರೆ ನಾವು ಇಡೀ ಆದ ಒಂದು ಕವನದ ಸಾರಾಂಶವನ್ನೇ ಶಾರ್ಟ್ ಆಗಿ ನಾವು ಬರೆದರೆ ಆನ್ಸರ್ ಸೂಕ್ತವಾಗುತ್ತೆ. ಈಗ ನೋಡೋಣ ಆನ್ಸರ್ ಯಾವ ಥರ ಬರಿತೀವಿ 4 ಅಂಕದ ಪ್ರಶ್ನೆಗೆ. ದ ಸಾಂಗ್ ಆಫ್ ಇಂಡಿಯಾ ಈಸ್ ಅ ಪೋಯಮ್ ರಿಟನ್ ಬೈ ವಿ.ಕೆ. ಗೋಕಾಕ್. ದ ಸಾಂಗ್ ಆಫ್ ಇಂಡಿಯಾ ಅನ್ನೋ ಕವನ ವಿ.ಕೆ. ಗೋಕಾಕ್ ಅವರಿಂದ ಬರೆಯಲ್ಪಟ್ಟಿದೆ. ದಿಸ್ ಪೋಯಮ್ ಈಸ್ ಇನ್ ದ ಫಾರ್ಮ್ ಆಫ್ ಡೈಲಾಗ್ ಬಿಟ್ವೀನ್ ಮದರ್ ಇಂಡಿಯಾ ಆ್ಯಂಡ್ ದಿ ಪೋಯೆಟ್. ಈ ಒಂದು ಕವನ ತಾಯಿ ಭಾರತಿ ಹಾಗೂ ಕವಿಯ ಮಧ್ಯೆ ಇರತಕ್ಕಂಥ ಒಂದು ಸಂಭಾಷಣೆಯಾಗಿದೆ. ದ ಪೋಯೆಟ್ ವಿಶಸ್ ಟು ಸಿಂಗ್ ದ ನ್ಯಾಚುರಲ್ ಬ್ಯೂಟಿ ಆಫ್ ಅವರ್ ಕಂಟ್ರಿ. ಕವಿ ಈ ಕವನದಲ್ಲಿ ನಮ್ಮ ದೇಶದ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಹಾಡಬೇಕಂತ ಬಯಸ್ತಾ ಇದ್ರು. ಬಟ್ ಮದರ್ ಇಂಡಿಯಾ ವಾಂಟ್ಸ್ ಹಿಮ್ ಟು ಸಿಂಗ್ ಅಬೌಟ್ ದಿ ಬೆಗ್ಗರ್ ಆ್ಯಂಡ್ ಲೆಪರ್ ಹೂ ಫಿಲ್ ದ ಸ್ಟ್ರೀಟ್. ಆದರೆ ತಾಯಿ ಭಾರತಿ ಮಾತ್ರ ನೀನು ಅದರ ಬಗ್ಗೆ ಹಾಡಬೇಡ, ನೀನು ಭಿಕ್ಷುಕರ ಬಗ್ಗೆ ಹಾಡು, ಕುಷ್ಠರೋಗಿಗಳ ಬಗ್ಗೆ ಹಾಡು, ಅವರೆಲ್ಲ ನಮ್ಮ ಓಣಿಯನ್ನು ತುಂಬಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಆ್ಯಂಡ್ ಆಲ್ಸೋ ಅಬೌಟ್ ದಿ ಡರ್ಟ್ ಆ್ಯಂಡ್ ದ ಫಿಲ್ತ್, ಅದರ ಜೊತೆಗೆ ಪರಿಸರ ಮಾಲಿನ್ಯದ ಬಗ್ಗೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ಹಾಡು ಅಂತೇಳಿ ತಾಯಿ ಕೇಳ್ತಾಳೆ. ಸೊ ನೆಕ್ಸ್ಟ್ ಮತ್ತೆ ಕವಿ ಕೇಳ್ತಾರೆ, ದ ಪೊಯೆಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ದಿ ಗ್ಲೋರಿಯಸ್ ಪಾಸ್ಟ್ ಆಫ್ ಅವರ್ ಕಂಟ್ರಿ. ಆ ನಂತರ ಮತ್ತೆ ಕವಿ ಕೇಳ್ತಾರೆ, ನಾನು ನಮ್ಮ ದೇಶದ ಗತಕಾಲದ ವೈಭವದ ಬಗ್ಗೆ, ಗತಕಾಲದ ಒಂದು ಇತಿಹಾಸದ ಬಗ್ಗೆ ಹಾಡಲೇನು ಅಂತ ಕೇಳ್ತಾರೆ. ಅವಾಗ ತಾಯಿ ಹೇಳ್ತಾಳೆ, ಬಟ್ ಮದರ್ ಇಂಡಿಯಾ ಸೈಡ್ ಹಿಮ್ ಟು ಸಿಂಗ್ ಅಬೌಟ್ ಪುವರ್ ವರ್ಕರ್ಸ್, ಓಲ್ಡ್ ಏಜ್ಡ್ ಪರ್ಸನ್ ಆ್ಯಂಡ್ ಅಬೌಟ್ ಹೆಲ್ಪ್ಲೆಸ್ ಚೈಲ್ಡ್. ಅವಾಗ ತಾಯಿ ಭಾರತಿ ಹೇಳ್ತಾಳೆ, ನೀನು ಅದ್ರ ಬಗ್ಗೆ ಹಾಡಬೇಡ, ನೀನು ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ, ಆಮೇಲೆ ಅಜ್ಞಾನದ ಬಗ್ಗೆ, ವಯಸ್ಸಾದಂತೆ ವ್ಯಕ್ತಿಗಳ ಬಗ್ಗೆ ಹಾಗೂ ಅನಾಥ ಮಕ್ಕಳ ಬಗ್ಗೆ ಹಾಡು ಅಂತೇಳಿ ತಾಯಿ ಭಾರತಿ ಕೇಳ್ಕೊತಾಳೆ. ಸೊ ನೆಕ್ಸ್ಟ್ ಮತ್ತೆ ಕವಿ ಕೇಳ್ತಾರೆ, ಏನು ಕೇಳ್ತಾರೆ ನೋಡಿ, ದ ಪೊಯೆಟ್ ವಿಶ್ ಟು ಸಿಂಗ್ ಅಬೌಟ್ ದಿ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿ. ಆವಾಗ ಮತ್ತೆ ಕವಿ ಕೇಳ್ತಾರೆ, ನಾನು ನಮ್ಮ ದೇಶದ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಹಾಡಲೇನು ಅಂತ ಕೇಳ್ತಾರೆ. ಆವಾಗ ತಾಯಿ ಹೇಳ್ತಾಳೆ, ಬಟ್ ಮದರ್ ಇಂಡಿಯಾ ಅಡ್ವೈಸ್ಡ್ ಹಿಮ್ ಟು ಸಿಂಗ್ ಅಬೌಟ್ ಸ್ಟ್ರೈಕ್ಸ್, ಕ್ಲಾಸ್ ವಾರ್ ಆ್ಯಂಡ್ ಇಟ್ಸ್ ಕೋರಿಲೇಟ್. ಅವಾಗ ತಾಯಿ ಭಾರತಿ ಹೇಳ್ತಾಳೆ, ನೀನು ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಹಾಡಬೇಡ, ನೀನು ಹೋರಾಟಗಳ ಬಗ್ಗೆ ಅಂದರೆ ಸ್ಟ್ರೈಕ್ ಬಗ್ಗೆ ಹಾಡಾಡು, ಜಾತಿ ಕಲಹದ ಬಗ್ಗೆ ಹಾಡಾಡು, ಅದಕ್ಕೆ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಹಾಡು ಅಂತೇಳಿ ತಾಯಿ ಭಾರತಿ ಕೇಳ್ಕೊತಾಳೆ. ಅಟ್ ದ ಲಾಸ್ಟ್ ದ ಪೊಯೆಟ್ ಬಿಕೇಮ್ ಕ್ವೆರ್ಲೆಸ್. ಅವಾಗ ಕವಿ ಕಂಪ್ಲೇಂಟ್ ಮಾಡ್ತಾನೆ. ಫೈನಲಿ ದ ಪೊಯೆಟ್ ವಿಶ್ ಟು ಸಿಂಗ್ ಹೋಲ್ ಹಾರ್ಟೆಡ್ಲಿ ಎ ಸಾಂಗ್ ವಿಚ್ ವಾಸ್ ಪ್ಯೂರ್ ಆ್ಯಂಡ್ ವುಡ್ ನಾಟ್ ಡಿಸ್ಅಪಿಯರ್ ಇನ್ ಟು ನಥಿಂಗ್ನೆಸ್. ಅವಾಗ ಕವಿಗೆ ಭಾಳ ನಿರಾಸೆ ಆಗುತ್ತೆ. ಕವಿ ಕಂಪ್ಲೇಂಟ್ ಮಾಡ್ತಾನೆ, ತಾಯಿ ಭಾರತಿ ನಿನಗಾಗಿ ಹಾಡಲು ಯಾವ ಹಾಡುಗಳ ಇಲ್ಲೇನು ಅಂತ ಕೇಳ್ತಾನೆ. ಕೊನೆಗೆ ಡಿಸೈಡ್ ಮಾಡಿಬಿಡ್ತಾರೆ ಯಾವ ಹಾಡು ಹಾಡಬೇಕಂದ್ರೆ, ಪರಿಪೂರ್ಣವಾದ ಪರಿಶುದ್ಧವಾದ ಹೃದಯದಿಂದ ಶೂನ್ಯತೆಯಲ್ಲಿ ಕೂಡ ಏನೋ ಇದೆ ಅನ್ನೋ ಒಂದು ಭಾವ ಬರ್ತಕ್ಕಂಥ ಒಂದು ಹಾಡೇನಂತೇಳಿ ಕವಿ ಬಯಸ್ತಾರೆ. ದ ಪೊಯೆಟ್ ಸೈಡ್ ಅವರ್ ಮದರ್ ಇಂಡಿಯಾ ಹ್ಯಾಸ್ ಟು ರೈಟ್ ದ ಬುಕ್ ಆಫ್ ಅವರ್ ಡೆಸ್ಟಿನಿ ಕ್ಯಾನ್ಸಲಿಂಗ್ ಆಲ್ ಅವರ್ ಸಾರೋಸ್. ಅವಾಗ ಕವಿ ಹೇಳ್ತಾರೆ, ಕವಿ ಒಂದು ಕಲ್ಪನೆಯನ್ನು ಕಾಣ್ತಾರೆ, ತಾಯಿ ಭಾರತೀಯ ಆಕಾಶದ ಎತ್ತರಕ್ಕೆ ಹೋಗಿ ನಮ್ಮ ದೇಶದ ಭವಿಷ್ಯವನ್ನು ಬರಿತಾ ಇದ್ದಾರೆ ಅಂತ ಅನಿಸುತ್ತೆ. ಕ್ಯಾನ್ಸಲಿಂಗ್ ಆಲ್ ಅವರ್ ಸಾರೋಸ್ ಅಂದರೆ ನಮ್ಮ ಎಲ್ಲ ಕಷ್ಟಗಳನ್ನು ಕಳೆದು ಅವಳು ನಮಗೆ ಒಳ್ಳೆ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡ್ತಾಳೆ ಅಂತ ಹೇಳ್ತಾರೆ. ಟುಮಾರೋ ಶುಡ್ ಬಿ ಕ್ಲಿಯರ್ ಡಾನ್, ಅವರ್ ನೈಟ್ ಮೇಟ್ಸ್ ಶುಡ್ ಫ್ಲೀ ಇನ್ ದ ನೈಟ್. ಮರುದಿವಸ ಸೂರ್ಯೋದಯ ನಂತರ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಿ ಮತ್ತೆ ನಾವು ಮೊದಲಿನ ಥರ ಬ್ರೈಟ್ ಫ್ಯೂಚರನ್ನು ಬೆಳೆಸ್ಕೋಬಹುದು. ದ ಕ್ಲಿಯರ್ ಡಾನ್ ರಿಪ್ರೆಸೆಂಟ್ಸ್ ಅ ಬ್ರೈಟ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಅರುಣೋದಯ ನಮ್ಮ ಭಾರತದ ಉಜ್ವಲ ಭವಿಷ್ಯವನ್ನು ಬರೆಯುತ್ತೆ ಅನ್ನೋ ಒಂದು ಕಲ್ಪನೆಯನ್ನು ಕಾಣುವ ಮೂಲಕ ಕವಿ ಈ ಕವನವನ್ನು ಇಲ್ಲಿಗೆ ಮುಗಿಸಿಬಿಟ್ರು. ಈ ಥರ ನಾವು ಎಲ್ಲ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ 2 ಅಂಕದ 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿವರೆಗೆ ನೋಡಿದ್ದೀವಿ. ಈ ಪಾಠದ ಒಂದು ಸಾರಾಂಶದ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ನೋಡಬೇಕಂದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇಫ್ ಲೈಕ್ ದ ವಿಡಿಯೋ, subscribe to our channel to get more videos. Thank you all for watching the video. If you like the video, like, share and comment now. Thank you all.